ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯ ಸರ್ವದಾಂ. ಕಾಂತಾಯ ನಾಯ ವಿದ್ಮಹೇ ಕನ್ಯೆ ಕುಮಾರಿ ಧಿಮಹೇ ತನ್ನೋ ದೇವಿ ಪ್ರಚೋದಯಾತ್. ನಾನು ಕುಮಾರಸ್ವಾಮಿ ಹಿರೇಮಠ, ಎಮ್ಮೆ ಆಚಾರ್ಯ. ಹೊಸ ಬೆಳಕು ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕತ್ತಲು ತುಂಬಿದ ಬದುಕಿಗೆ ಜ್ಞಾನದ ಹೊಸ ಬೆಳಕು. ನನ್ನ ಎಲ್ಲ ವೀಕ್ಷಕ ಪ್ರಭುಗಳಿಗೆ ಶರಣಾರ್ಥಿಗಳು. ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಶ್ರೀ ವಿದ್ವಾನ್ ಕುಮಾರಸ್ವಾಮಿ ಹಿರೇಮಠ ಶಾಸ್ತ್ರಿ ಗುರೂಜಿರವರು. ಈ ದಿನ SLC ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಲಹೆ ನೀಡುವ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಓಂ ಶ್ರೀ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವ ಕಾರ್ಯ ಸರ್ವದಾಂ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಕಾಂತಾಯ ನಾಯ ವಿದ್ಮಹೇ ಕನ್ಯೆ ಕುಮಾರಿ ಧಿಮಹೇ ತನ್ನೋ ದೇವಿ ಪ್ರಚೋದಯಾತ್. ಗುರುಜಿ, ಈ ವರ್ಷ ನನ್ನ ಮಗ SLC ಗುರುಜಿ ಏನು ಓದ್ತಾನೆ ಇಲ್ಲ ಅನ್ನೋದೇ ಸಮಸ್ಯೆ ಆಗ್ತದೆ. ಇದಕ್ಕೆ ಏನು ಹೇಳ್ತೀರಾ ಗುರುಜಿ? ನೋಡಿ, ಮಕ್ಕಳಿಗೆ ಎಜುಕೇಷನ್ ಅನ್ನೋದು ಭಯ ಆಗಬಾರ್ದು. ಭಕ್ತಿಯಿಂದ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು. ನಾವು ಮಕ್ಕಳಿಗೆ ಧೈರ್ಯ ಸಾಹಸ ನೋಡಿ, ಧೈರ್ಯನೇ ಸರ್ವತ್ರ ಸಾಧನಂ ಅಂತ. ಮಕ್ಕಳಿಗೆ ಭಯ ಬೀಳಿಸ್ಬಾರ್ದು. SLC ಬಂತು ಅಂತ ಅವ್ರಿಗೆ ಪ್ರೆಷರ್ ಮಾಡ್ಕೋಬಾರ್ದು. ಪ್ರೆಷರ್ ಬೇಡ, ಕಾಮಾಗಿ ಕೂಲಾಗಿ ಅವ್ರಿಗೆ ತಿಳಿಸಿ ಹೇಳಿ ಇದನ್ನು ಹೆಂಗೆ ಫೇಸ್ ಮಾಡಬೇಕು. ಅದಕ್ಕೆ ತಂದೆ ತಾಯಿಗಳು ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಶಕ್ತಿ ಆಗಬೇಕು. ಮಕ್ಕಳಿಗೆ ಅವ್ರಿಗೆ ಪ್ರೆಷರ್ ಹಾಕಿ ಇನ್ನೊಂದು ಸ್ವಲ್ಪ ನೀ ಹಿಂಗೆ ಮಾಡಬೇಕು, ಹಿಂಗೆ ಇಲ್ಲ ಹೇಳಬೇಕು. ಆದರೆ ಅದೇ ಅವ್ರಿಗೆ ಮಾರಕನೂ ಆಗಬಾರ್ದು. ಆದ್ದರಿಂದ ಮಕ್ಕಳಿಗೆ ಶಾಂತ ರೀತಿಯಿಂದ ಅವ್ರಿಗೆ ಕೂಲಾಗಿ ಕುತ್ಕೊಂಡು ಅವ್ರಿಗೆ ಯಾವ ರೀತಿ ಆ ಎಜುಕೇಷನ್ SLC ಅನ್ನೋದು ಒಂದು ಮುಖ್ಯ ಘಟ್ಟ. ಮಕ್ಕಳಿಗೆ ಇದೊಂದು ಗುಡ್ ಟೈಮ್ ಅಂತ. ಅವ್ರು ಏನಾದ್ರು ಸಾಧನೆ ಮಾಡಿ ತೋರ್ಸೋಕ್ಕೆ ಈ SLC ಅನ್ನೋದೇ ಒಂದು ಘಟ್ಟ ಆಗಿರುತ್ತದೆ ಎಜುಕೇಷನಲ್ಲಿ. ಇದನ್ನು ಹೆಂಗೆ ಫೇಸ್ ಮಾಡಬೇಕು, ಇದನ್ನು ಹೆಂಗೆ ಗೆದ್ದು ಬರಬೇಕು, ಮಕ್ಕಳಿಗೆ ಒಂದು ಯುದ್ಧ ಇದ್ದಂಗೆ ಅನ್ಕೋಬೇಕು. ಆ ಮಕ್ಕಳನ್ನು ನಾವು ಪುಷ್ಟಿಯಾಗಿ ಮಕ್ಕಳಿಗೆ ಬೆನ್ನೆಲುಬಾಗಿ ಅವ್ರಿಗೆ ಸಮಾಧಾನವಾಗಿ ಈ ರೀತಿ ಅಂತ ಹೇಳಿ ತಿಳಿಸಿ ಅವ್ರಿಗೆ ವಿದ್ಯೆ ಬಗ್ಗೆ ನಾಲೆಜು ಮತ್ತು ಅದ್ರ ಬಗ್ಗೆ ಹೆಂಗೆ ಭಕ್ತಿ ದೈವಶಕ್ತಿ ಅದ್ರ ಬಗ್ಗೆ ಕೊಟ್ಟು ಅವ್ರನ್ನ ನಾವು ಪುಷ್ಟಿಯಾಗಿ ಶಕ್ತಿಯಾಗಿ ನಿಲ್ಲಬೇಕು ತಂದೆ ತಾಯಿಗಳು. ಆ ರೀತಿ ಮಾಡಿದರೆ ಮಕ್ಕಳಿಗೆ ಒಂದು ಶಕ್ತಿ ಆಗುತ್ತದೆ. ಈಗಾಗಲೇ ಪರೀಕ್ಷೆ ಸಮಯ ಹತ್ರ ಬರ್ತಾ ಇದೆ ಗುರುಜಿ. ತಂದೆ ತಾಯಿಗಳಿಗೆ ಹೇಳೋದಾದ್ರೆ ಏನು ಸಲಹೆ ನೀಡ್ತೀರಾ? ಅವರಿಗೆ ಸಪೋರ್ಟ್ ಮಾಡೋ ರೀತಿ ಏನು ಸಲಹೆ ನೀಡ್ತೀರಾ ಗುರುಜಿ? ತಂದೆ ತಾಯಿಗಳು ನೋಡಿ, ಮಕ್ಕಳು ಯಾರು ಎಜುಕೇಷನಲ್ಲಿ ಮುಂದೆ ಬರಬೇಕು ಅವರೇ ಓದಬೇಕು. ಅದಕ್ಕೆ ಅವರ ದಿನಚರ್ಯ ಬೇಗ ಹೇಳೋಂಥದ್ದು, ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ದೇವರು ಸೂರ್ಯ ನಮಸ್ಕಾರ ಮಾಡೋಂಥದ್ದು, ಪೂಜೆ ಮಾಡೋಂಥದ್ದು. ಮಕ್ಕಳು ದೇವರಲ್ಲಿ ಭಕ್ತಿ ನೋಡಿ, ನಮ್ಮ ಪೂರ್ವ ಪುಣ್ಯ ಯೋಗ ಅಂತ ಹೇಳ್ತೀವಿ ನಾವು. ಜ್ಯೋತಿಷ್ಯ ಪ್ರಕಾರ ನೋಡ್ಬೇಕಂದ್ರೆ ಪೂರ್ವ ಪುಣ್ಯ ಚೆನ್ನಾಗಿದ್ದರೆ ಆ ಲಕ್ ಇರುತ್ತೆ ಅಂತ. ಮತ್ತು ಗುರುಬಲ ಇರಬೇಕು, ಬುಧ ಬಲ ಬರಬೇಕು, ಬುದ್ಧಿವಂತಿಕೆ ಮತ್ತು ಗುರುಬಲ ಇದ್ದರೆ ಇವ್ರಿಗೆ ಚೆನ್ನಾಗಾಗುತ್ತದೆ. ಮತ್ತು ಇದರಲ್ಲಿ ತಾಯಿ ತಂದೆ ಸಪೋರ್ಟ್ ಹೆಂಗಂದರೆ ಅವ್ರಿಗೆ ಯಾವ ರೀತಿ ಇವರು ಮಕ್ಕಳಿಗೆ ಎಜುಕೇಷನ್ನ ಓದೋದು ಅದರಲ್ಲೇ ಅವ್ರ ಟೈಮು ಸ್ಥಿಮಿತ ಆಗಿಬಿಡುತ್ತೆ. ಅದೇ ಸಾಲಲ್ಲ ಪಾಪ ಅವ್ರಿಗೆ. ಅವ್ರ ಹೋಮ್ವರ್ಕು, ಅಲ್ಲಿ ಎಜುಕೇಷನ್ ಸ್ಟಡಿ ಮಾಡೋಂಥದ್ದು, ಪರೀಕ್ಷೆ ಪ್ರಿಪ್ರೇಷನ್ ಆಗೋಂಥದ್ದು, ಪ್ರಿಪ್ರೇಟರಿ ಎಕ್ಸಾಮ್ಸು ಇವನ್ನೆಲ್ಲ ಅಟೆಂಡ್ ಮಾಡೋದೇ ಅವ್ರಿಗೆ ಸುಸ್ತಾಗಿಬಿಡುತ್ತೆ. ನಾವು ಜ್ಯೋತಿಷ್ಯ ಪ್ರಕಾರ ಏನಾದರೂ ಅವ್ರಿಗೆ ಸಪೋರ್ಟಿವ್ ಆಗಿ ತಂದೆ ತಾಯಿ ನಿಲ್ಲಬೇಕು ಅಂದರೆ ಯಾವ ರೀತಿ ಅನುಷ್ಠಾನ ಮಾಡಬೇಕು, ಯಾವ ಪೂಜೆ ವ್ರತ ಮಾಡಿ ನಾವು ಒಂದು ಸಾಧನೆಯನ್ನು ಒಂದು ಮುಖ್ಯ ಘಟ್ಟವನ್ನು ಗೆಲ್ಲಕ್ಕೆ ಮಕ್ಕಳನ್ನ ನಾವು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದೇ ಇವತ್ತಿನ ಕಾರ್ಯಕ್ರಮ ಆಗಿದೆ. ಗುರುಜಿ, ಮಕ್ಕಳಿಗೆ SLCನಲ್ಲಿ ಹೆಚ್ಚು ಅಂಕ ಪಡೆಯೋದಕ್ಕೆ ಏನು ಸಲಹೆ ನೀಡ್ತೀರಾ ಗುರುಜಿ? ನೋಡಿ, ಒಂದೊಂದಾಗಿ ನಾವು ಮಕ್ಕಳಿಗೆ ಸಲಹೆಗಳಂದರೆ ಇಲ್ಲಿ ಭಕ್ತಿಯಿಂದ ಗಣೇಶ ಮುಖ್ಯವಾಗಿ ಎಲ್ಲದಕ್ಕೂ ಸರ್ವ ವಿಘ್ನ ನಿವಾರಕ ಗಣೇಶ. ನೋಡಿ, ವಕ್ರತುಂಡ ಮಹಾಕಾಯ. ವಕ್ರ ಅಂದರೆ ಕಠಿಣವಾದದ್ದನ್ನು ಸರಿ ಹಗುರ ಮಾಡಿಸು ಅಂದರೆ ತಿಳಿಗೊಳಿಸು ಅಂತ. ವಕ್ರ ಅಂದರೆ ಅದು ಕಠಿಣವಾದದನ್ನು ನಮಗೆ ಸರಳವಾಗಿ ತಿಳಿಯೋ ರೀತಿ ಮಾಡೋಂಥದ್ದು. ಕೋಟಿ ಸೂರ್ಯ ಅಂದರೆ ಕೋಟಿ ಸೂರ್ಯನಿಗೆ ನಮಸ್ಕಾರಗಳು ಅಂತ. ಈ ರೀತಿ ಈ ಮಂತ್ರದಲ್ಲೇ ಇದೆ. ಈ ಮಂತ್ರ ಗಣೇಶನ ಮಂತ್ರ ಹೇಳೋದು, ಸರಸ್ವತಿ ಮಂತ್ರ ಹೇಳೋದು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ರೀತಿ ಮತ್ತೆ ನಮಸ್ತೆ ಶಾರದೇವಿ ಕಾಶ್ಮೀರ ಪುರವಾಹಿನಿ ತ್ವಾಮಂ ಪ್ರಾರ್ಥ್ಯ ವಿದ್ಯಾ ಬುದ್ಧಿಂತ ದೇಹಿಮೇ ಅಂತ ಹೇಳೋಂಥದ್ದು. ಮತ್ತು ತಂದೆ ತಾಯಿ ಏನು ಮಾಡಬೇಕು ಅಂದರೆ ಈ ಮಕ್ಕಳ ಸಲುವಾಗಿ ಅವರು ಒಂದು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪಬದ್ಧವಾಗಿ ಅವ್ರ ಮಕ್ಕಳು ಏನೋ ಒಂದು ಅವ್ರ ಹೆಸರು ಕುಮಾರ ಅಂತಿದೆ ಅಂತಿಕೊಳ್ಳಿ. ಮಮ ಪುತ್ರಂಚ ಕುಮಾರ ಎಜುಕೇಷನ್ ಮತ್ತು ಶಿಕ್ಷಣ ಅಭಿವೃದ್ಧ್ಯರ್ಥಂ ಅಂತ ಅವ್ರ ಮನೆ ದೇವರು ಹೇಳ್ಕೊಂಡು ವಿಘ್ನೇಶ್ವರನ ಮಂತ್ರ ಹೇಳ್ಕೊಂಡು
ಮತ್ತು ಗಾಯತ್ರಿ ಮಂತ್ರವನ್ನು ಹೇಳುತ್ತದೆ. ಗಾಯತ್ರಿ ಮಂತ್ರ ಸರ್ವ ಶ್ರೇಷ್ಠ ಮಂತ್ರ ಆಗಿರುತ್ತದೆ. ಗಾಯತ್ರಿ ಮಂತ್ರ ಹೇಳೋದ್ರಿಂದ ನಾವು ಈ ಜಗತ್ತಲ್ಲಿ ಏನಾದರೂ ಸಾಧನೆ ಮಾಡಿ ಗೆಲ್ಲಬಹುದು. ಅದಕ್ಕೆ ಓಂ ಭೂರ್ಭುವಸ್ವಃ ತಸ್ತವಿತುರ್ವರೆಣ್ಯಂ ಭರ್ಗೋ ದೇಹಸ್ಯ ಧೀಮಹಿ ಧಿಯಃ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತಸ್ತವಿತುರ್ವರೆಣ್ಯಂ ಭರ್ಗೋ ದೇಹಸ್ಯ ಧೀಮಹಿ ಧಿಯಃ ಯೋ ನ ಪ್ರಚೋದಯಾತ್ ಅಂತ 21 ಸತಿ ಮಂತ್ರ ಹೇಳಿ ಅವರಿಗೆ, ನನ್ನ ಮಕ್ಕಳಿಗೆ, ನನ್ನ ಮಗನಿಗೆ ಈ ವರ್ಷ ಈ SSLC ಅನ್ನೋ ಒಂದು ಯುದ್ಧನೇ ಸರಿ ಅವರಿಗೆ, ಆ ರೀತಿ ಯುದ್ಧವನ್ನು ಗೆದ್ದು ಈ SSLC ಉತ್ತಮ ಅಂಕವನ್ನು ಪಡೀಲಿ ಅಂತ ದಿನ ಅವ್ರಿಗೆ ದಿನಚರ್ಯವಾಗಿ ದಿನನಿತ್ಯ ಅವ್ರಿಗೆ ಪ್ರಾರ್ಥನೆ ಮಾಡೋಂಥದ್ದು, ದೇವರಿಗೆ ಹರಿಕೆ ಸಲ್ಲಿಸೋಂಥದ್ದು, ಈ ರೀತಿ ಮಾಡ್ತಾ ಬಂದರೆ ಒಂದೊಂದಾಗಿ ಅವರು ಇವ್ರಿಗೆ ಸಪೋರ್ಟಿವ್ ಆಗಿ ತಂದೆ ತಾಯಿ ಮಾಡಿದ ಪುಣ್ಯ ಫಲ ಅಂತ ಹೇಳ್ತೀವಿ ನಾವು, ಆ ಪುಣ್ಯ ಫಲ ಮಕ್ಕಳಿಗೆ ದೊರೆಯುತ್ತಾ ಹೋಗುತ್ತೆ. ಈ ರೀತಿ ಅವರು ಮಕ್ಕಳ ಸಲುವಾಗಿ ತಂದೆ ತಾಯಿಗಳು ಅನುಷ್ಠಾನ ಮಾಡಬೇಕು. ಮತ್ತು ಮುಂದಿನ ಕಡೆ ಭಾಗದಲ್ಲಿ ಈ ಯಾವ ಮಂತ್ರ ಮತ್ತು ಯಾವ ಯಂತ್ರವನ್ನು ಇಟ್ಕೊಂಡು ಪೂಜೆ ಮಾಡಬೇಕಂತ ತಿಳಿಸ್ಕೊಡೋಣ. ಗುರುಜಿ, ಈ ಮಂತ್ರ ಉಪದೇಶಗಳನ್ನ ಮಕ್ಕಳೇ ಮಾಡಬೇಕಾ ಅಥವಾ ತಂದೆ ತಾಯಿ ಮಾಡಿದ್ರೆ ಎಷ್ಟು ಫಲ ಗುರುಜಿ? ನೋಡಿ, ಮುಖ್ಯವಾಗಿ ಮಕ್ಕಳೇ ಮಾಡ್ಕೋಬೇಕು. ಆದರೆ ಈಗ ಸಮಯದ ಅಭಾವ ಇದೆ. ಇನ್ನೇನು ಮಾರ್ಚ್ ತಿಂಗಳು ಬಂದೇ ಬಿಡುತ್ತು. ಮಾರ್ಚ್ 15ಕ್ಕೆ ಎಕ್ಸಾಮ್ ಇದೆ ಮಕ್ಕಳಿಗೆ. ಅವ್ರಿಗೆ ಇಲ್ಲಿ ಓದೋದು ಮಾಡ್ಬೇಕಾ ಪೂಜೆ ಮಾಡಬೇಕಾ? ಅವ್ರಿಗೆ ತೊಂದರೆ ಆಗೋದ್ರಿಂದ ಇವ್ರ ಬದಲಾಗಿ ತಾಯಿಯವರು ಮಾಡ್ಬೋದು. ನೋಡಿ, ಮೊದಲನೇ ಗುರು ಯಾರಂದ್ರೆ ತಾಯಿನೇ ಮೊದಲ ಗುರು ಆಗಿರ್ತಾಳೆ. ಎಲ್ಲ ಮಕ್ಕಳಿಗೆ ತಂದೆ ತಾಯಿನೇ ಮೊದಲ ಗುರು ಆಗಿರ್ತಾರೆ. ತಂದೆ ಆಗಲಿ ತಾಯಿ ಆಗಲಿ ಅವ್ರ ಅನುಕೂಲ ತಕ್ಕಂಗೆ ಅವ್ರು ನೋಡಿಕೊಂಡು ಅವ್ರ ಮಕ್ಕಳ ಹೆಸರು ಸಂಕಲ್ಪ ಮಾಡಿಕೊಂಡು ಅವ್ರ ಮನೆ ದೇವ್ರ ಹೆಸರು ಹೇಳ್ಕೊಂಡು ಇವ್ರು ವ್ರತ ಮಾಡಿದ್ರು ಪೂರ್ವ ಪುಣ್ಯ ಫಲ ಅಂತ ಹೇಳ್ತೀವಿ. ತಂದೆ ತಾಯಿ ಮಾಡಿದ ಫಲ ಮಕ್ಕಳಿಗೆ. ಆದ್ದರಿಂದ ನನ್ನ ಮಗ ಈ ವರ್ಷ SSLC ಉತ್ತಮ ಅಂಕವನ್ನು ಪಡೆದು ಒಂದು ಒಳ್ಳೆಯ ಕೀರ್ತಿವಂತನಾಗಿ ಬರಲಿ ಅಂತ ತಂದೆ ತಾಯಿಗಳು ಸಂಕಲ್ಪಬದ್ಧವಾಗಿ ಅನುಷ್ಠಾನ ಮಾಡಿದ್ದೇ ಆದರೆ ಸಕ್ಸಸ್ಫುಲ್ ಸಿಗುತ್ತೆ. ಗುರುಜಿ, ಈ ಟೈಮ್ನಲ್ಲಿ ಮಕ್ಕಳು ಮತ್ತೆ ತಂದೆ ತಾಯಿ ಇಬ್ರು ಆತಂಕದಲ್ಲಿ ಇರ್ತಾರೆ. ಅಂದ್ರೆ SSLC ಈ ಭವಿಷ್ಯ ಅಂಕಗಳು ಎಷ್ಟು ಬರಬಹುದು ಏನು ಅಂತ ಹೇಳಿ, ಇದಕ್ಕೆ ಏನ್ ಸಲಹೆ ಕೊಡ್ತೀರಾ ಗುರುಜಿ? ನೋಡಿ, ಯಾವುದೇ ಸಾಧನೆ ಇರಲಿ ಏನೇ ಇರಲಿ ಈ ಜಗತ್ತಲ್ಲಿ ಪಡಿಬೇಕಂದ್ರೆ ಆಸೆ ಇರಲಿ, ದುರಾಸೆ ಬೇಡ. ಸರಿನಾ? ನಾವು ಭಯ ಬೇಡ, ಭಕ್ತಿ ಇರಲಿ ದೇವರಲ್ಲಿ. ಈ ಕೆಲಸದಲ್ಲಿ ಓದನ್ನೋದು ಒಂದು ನಮ್ಮ ಮನುಷ್ಯನಿಗೆ ಮುಖ್ಯ ಘಟ್ಟ ಆಗಿದೆ. ಆದರೆ ನಾವು ಒಂದು ಈ ಹಂತವನ್ನು ಗೆದ್ದು ಬರಬೇಕಂದ್ರೆ ತಂದೆ ತಾಯಿಗಳು ಏನು ಮಾಡಿಬಿಡ್ತಾರೆ, ಮಕ್ಕಳಿಗೆ ಭಯ ಬೀಳಿಸ್ಬಿಡ್ತಾರೆ. ಓ, ನೀನು SSLC ಓದಲೇಬೇಕು, ಕಂಡೀಷನ್ ತುಂಬ ಸ್ಟ್ರಿಕ್ಟಾಗಿ ಭಯಂಕರ ಭಯ ಬೀಳಿಸೋಂಥದ್ದು. ಇಲ್ಲಿ ಭಯ ಬಿದ್ದಾಗ ಏನಾಗುತ್ತೆ, ಮನಸ್ಸು ಚಂಚಲ ಉಂಟಾಗುತ್ತದೆ, ಕಾನ್ಫಿಡೆನ್ಸ್ ಇರಲ್ಲ, ಮನಸ್ಸು ಚಂಚಲತೆ ಉಂಟಾಗಿ ಮಕ್ಕಳಿಗೆ ಓದೋದ ಕಡೆ ಗಮನ ಇರಲ್ಲ. ಅದಕ್ಕೆ ಭಯ ಬೀಳಿಸಬಾರ್ದು, ಭರವಸೆ ಮಾಡಿ ಅವರಿಗೆ ಇನ್ನೂ ಹೆಚ್ಚು ನಿನಗೆ ಆಗಲ್ಲ ಅಂತ ಹೇಳ್ಬಾರ್ದು. ಏನೋ ನೀನು ಆಗಲ್ಲ, ನಿನಗೆ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಮಕ್ಕಳನ್ನ. ಅವ್ರಿಗೆ ಶಕ್ತಿಯಾಗಿ ಅವನಂದ್ರೇನು ಮಕ್ಕಳು ಅಂದ್ರೇನು ತಾಯಿಗೆ ಎಲ್ಲ ಗೊತ್ತಿರುತ್ತೆ. ಅವನ ಪ್ರಕಾರ ಹೋಗಿ ಅವ್ನಿಗೇನು ಬೇಕು ಎಲ್ಲ ಮಾಡಿ ಅವನು ಸಿದ್ಧತೆ ಮಾಡಬೇಕು. ಒಂಥರ ಯುದ್ಧ ಇದ್ದಂಗೆ ಈ SSLC ಅಂದರೆ. ಅದಕ್ಕೆ ಎಲ್ಲ ಸಿದ್ಧತೆ ಮಾಡಿ ಅವ್ರಿಗೆ ಸಪೋರ್ಟಿವ್ ಆಗಿ ಯಾವ ರೀತಿ ಅವನ್ನ ಈ ರೀತಿ ಮಾಡಿದರೆ ಇವನಿಗೆ ಒಳ್ಳೆಯದಾಗುತ್ತೆ, ಮತ್ತು ಅವ್ರ ರಾಶಿ ಭವಿಷ್ಯಗಳಲ್ಲಿ ಯಾವ ಗ್ರಹಗಳು ಇದೆ ಏನಿದೆ ಆ ಪ್ರಕಾರವಾಗಿ ತಿಳ್ಕೊಂಡು, ಮತ್ತು ವಿಶೇಷ ಯಂತ್ರ ಮಂತ್ರಗಳಿಂದ ಉಪದೇಶ ಇವೆಲ್ಲ ಕೊಡೋದು, ಅನುಷ್ಠಾನ ಮಾಡೋಂಥದ್ದು. ಅನುಷ್ಠಾನದ ಬಗ್ಗೆ ಕಡೆಯ ಭಾಗದಲ್ಲಿ ಹೇಳೋಣ. ಈ ರೀತಿ ತಂದೆ ತಾಯಿ ಮಕ್ಕಳಿಗೆ ಸಪೋರ್ಟಿವ್ ಆಗಿ ನಿಂತು ಇವ್ರನ್ನ ಒಂದು ಈ SSLC ಹಂತವನ್ನು ಗೆದ್ದು ಬರಬೇಕಂತ ಹೇಳಬಯಸುತ್ತೆ. ವ್ಯಕ್ತಿಯನ್ನ ಶಕ್ತಿಯಾಗಿ ಮಾಡ್ಕೊಳ್ಬೇಕು ಅಂದ್ರೆ ತಂದೆ ತಾಯಿಗಳಿಗೆ ಧೈರ್ಯ ತುಂಬಬೇಕು. ಇದಕ್ಕೆ ಏನ್ ಹೇಳ್ತೀರಾ ಗುರುಜಿ? ತಂದೆ ತಾಯಿ ಶಕ್ತಿ ಅಂದ್ರೆ ಮನಸ್ಸಿಗೆ ಮಕ್ಕಳಿಗೆ ಭಯ ಬೇಡ ಅಂತ. ಇಲ್ಲಿ ನಾವೇನು ಮಾಡಿರ್ತೇವೆ, ಮಕ್ಕಳಿಗೆ ಅಯ್ಯೋ ಭಯ ಅಂತ ಭಯ ಹುಟ್ಟಿಸ್ಬಿಡ್ತೇವೆ. SSLC ಅಂತ ಒಂದು ಭಯ ಹುಟ್ಟಿಸ್ಬೇಡಿ. ಆ ಭಯದಿಂದ ಮುಕ್ತರಾಗಬೇಕು. ಅವ್ರನ್ನ ಮುಕ್ತರಾಗಿ ಧೈರ್ಯದಿಂದ ಫೇಸ್ ಮಾಡೋಂಥ ನಮಗೆ ಮಕ್ಕಳಿಗೆ ಶಕ್ತಿಯಾಗಿ ಪುಷ್ಟಿಯಾಗಿ ನಿಲ್ಬೇಕು ಇವರು. ಇದು ಮಕ್ಕಳಲ್ಲ, ತಂದೆ ತಾಯಿ ಶಕ್ತಿ ಇದ್ದರೆ ಅವ್ರ ಮನಸ್ಥಿತಿ ಅವ್ರಿಗೆ ಉಜ್ವಲ ಭವಿಷ್ಯವನ್ನು ರೂಪಿಸಲು ಎರಡನೇ ಮಾತೇ ಇಲ್ಲ. ಆದ್ದರಿಂದ ತಂದೆ ತಾಯಿಗಳು ಇದಕ್ಕೆ ಶಕ್ತಿಯಾಗಿ ನಿಂತು ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಇನ್ನೊಂದು ಸ್ವಲ್ಪ ಅವ್ರಿಗೆ ಏನಾದರೂ ಕೊರತೆಗಳಿದ್ದರೆ ಮಾನಸಿಕವಾಗಿರಲಿ, ಮೆಂಟಲಿ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಹೆಂಗೆ ಮಾಡಬೇಕು ಹೆಂಗೆ ನಾವು ಎಲ್ಲರೂ ಈ ಘಟ್ಟವನ್ನು ತಡೆಯದೆ ಬಂದಿರ್ತೀವಿ. SSLC ಅನ್ನೋ ಎಕ್ಸಾಮನ್ನು ಎಲ್ಲರೂ ನಿಭಾಯಿಸ್ಕೊಂಡು ಬಂದಿರೋದು. ಅದನ್ನು ಅವ್ರ ಅನುಭವಗಳನ್ನ ಹಂಚ್ಕೊಳ್ಳೋದು, ಅವ್ರಿಗೆ ಹೇಳಿಕೊಟ್ಟು ಅವ್ರನ್ನ ತಿಳಿಸ್ಬಿಟ್ರೆ ಇದು ಮುಂದೆ ಅವ್ರಿಗೆ ಸಪೋರ್ಟಿವ್ ಆಗುತ್ತದೆ. ಅದು ಬಿಟ್ಟು ನಾವು ಭಯ ಬೀಳಿಸೋದು ಬೇಡ. ಮನೆಯಲ್ಲಿ ಆಯಿತು, ಸ್ಕೂಲಲ್ಲಿ ಆಯಿತು, ಟೀಚರ್ಸ್ ಆಯ್ತು, ಆತಪ್ಪ ನೀನು ಮಾಡ್ತೀಯ ಅಂತ ಒಂದು ಬೆನ್ನು ತಟ್ಟಿದ್ರೆ ಆ ಮಗು ಮಾಡಲಾದ ಕೆಲಸನ ಮಾಡ್ಕೊಂಡು ಮುಂದೆ ಗೆದ್ದು ಬರುತ್ತೆ. ಹಾಗಾಗಿ ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕಂತ ಹೇಳಬಯಸುತ್ತೆ.
ಮಕ್ಕಳ ಮನಸ್ಸಿನ ಮೇಲೆ ಆಗೋದು ಒತ್ತಡದಿಂದ ಯಾವ ರೀತಿಯ ಪರಿಣಾಮವನ್ನ ನಾವು ಇದು ಮಾಡ್ಕೋಬೇಕು ಅಂತ ಹೇಳ್ತೀರಾ ಗುರುಜಿ? ಇದಕ್ಕೆ ಏನು ಹೇಳ್ತೀರಾ? ನೋಡಿ, ಮಕ್ಕಳಿಗೆ ಟೆನ್ಷನ್ ಅಂತ ಹೇಳ್ತೀವಿ. ಟೆನ್ಷನ್ ಆಗಬಾರ್ದು. ಏನೇ ಇರಲಿ ನಾನು ಮಾಡ್ತೀನಿ, ಕಾನ್ಫಿಡೆನ್ಸ್ ಆಗಿರಬೇಕು. ಮನಸ್ಸು ಏಕಾಗ್ರತೆ ತರಬೇಕು. ಸ್ವಲ್ಪ ಮೆಡಿಟೇಷನ್ ಒಂದು 10 ರಿಂದ 15 ನಿಮಿಷ ಬೆಳಿಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತಲ್ಲಿ ಎದ್ದು ಮಕ್ಕಳು ಮೆಡಿಟೇಷನ್ ಮಾಡೋಂಥದ್ದು. ಈ ಮೂಲ ಮುದ್ರೆಗಳನ್ನು ಹಿಡ್ಕೊಂಡು ಏಕಾಗ್ರತೆವಾಗಿ ಅವ್ರ ಮನಸ್ಸನ್ನು ಇಡೀ ವರ್ಷ ಓದಿರೋದು ಈ ಒಂದೇ ತಿಂಗಳಲ್ಲಿ ಇರೋದು ಚಾನ್ಸ್ ಮಕ್ಕಳಿಗೆ. ಅದನ್ನೆಲ್ಲ ರಿಪೀಟ್ ಮಾಡಿಕೊಂಡು ಚೆನ್ನಾಗಿ ಗ್ರಹಿಸಿಕೊಂಡು ಬೆಳಗ್ಗೆ ಆಯಾಮಗಳನ್ನು ಬೇಗ ಏಳಂಥದ್ದು, ಬೇಗ ಎದ್ದು ಸೂರ್ಯ ನಮಸ್ಕಾರ ಮಾಡೋಂಥದ್ದು. ಮೊದಲು ನಮಗೆ ಕಣ್ಣಿ ಕಾಣಿಗೆ ದೇವ್ರು ಯಾರಂದರೆ ಸೂರ್ಯ. ಆ ಸೂರ್ಯ ದೇವನ ನಮಸ್ಕಾರ ಮಾಡಿ ನೋಡಿ. ಹಾಸಿಗೆಯಲ್ಲಿ ಮಲ್ಕೊಂಡು ಹಣೆ ಬಾರ ಸರಿ ಇಲ್ಲ ಅಂದರೆ ಯಾರು ಹೊಣೆ? ಈ ತಂದೆ ತಾಯಿನ ಹೊಣೆ ಅಲ್ಲ, ಈ ಯಾರು ಹೊಣೆ ಆಗಲ್ಲ, ಅದಕ್ಕೆ ನಾವೇ ಹೊಣೆ. ಆದ್ದರಿಂದ ಮಕ್ಕಳು ಏಕಾಗ್ರತೆ, ಶಾಂತತೆ. ನಮ್ಗೆ ಟೈಮ್ ಇಲ್ಲ, ಟೈಮ್ ಸಾಲಲ್ಲ ಅಂತಾರೆ. ಟೈಮ್ ಇದೆ. ಈ ಮೊಬೈಲು ಟಿ ವಿ ನೋಡೋದಲ್ಲೇ ಟೈಮ್ ಸಿಗುತ್ತೆ ಇವ್ರಿಗೆ, ಆದರೆ ಈ ಓದೋದ್ರಲ್ಲಿ ಟೈಮ್ ಸಿಗಲ್ಲ. ಅದಕ್ಕೆ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಟಿ ವಿ ಮೊಬೈಲಲ್ಲಿ ನೋಡೋದಲ್ಲ, ಟಿ ವಿ ಮೊಬೈಲಲ್ಲಿ ಬರೋಂಗಾಗಬೇಕು ನಾವು. ಅದು ನಮ್ಮ ಮಕ್ಕಳ ಗೋಲ್ ಆಗಿರಬೇಕು. ಏನು ಮಾಡ್ತಾರೆ, ಟಿ ವಿ ನೋಡೋದು ಮತ್ತು ಮೊಬೈಲ್ ನೋಡೋದ್ರಲ್ಲಿ ಹೆಚ್ಚು ಟೈಮ್ ಕಳೀತಾರೆ. ಆಮೇಲೆ ಏನು ಮಾಡ್ತಾರೆ, ಶಾರ್ಟ್ ಟೈಮ್ ಹೋಗಿ ಏನೇನೋ ಲೇಟ್ ಮಾಡ್ಕೊಂಬಿಟ್ಟು ಅವ್ರಿಗೆ ಕನ್ಫ್ಯೂಷನ್ ಉಂಟಾಗ್ತದೆ. ಹಾಗಾಗಿ ಸ್ಟ್ರೆಸ್, ಟೆನ್ಷನ್ ಆಗುತ್ತೆ. ನಾವು ಓದಿದ್ದು ಸರಿಯಾಗಿದ್ದರೆ ಬೇಕಾದ ಕ್ವಶನ್ ಇರಲಿ ಆನ್ಸರ್ ಮಾಡ್ಬೋದು ತಾನೆ. ಆದ್ದರಿಂದ ಸರಿಯಾಗಿ ಗ್ರಹಿಸ್ಕೊಂಡು ವಿದ್ಯೆ, ಜ್ಞಾನ, ಅದ್ರ ಜೊತೆಗೆ ದೇವರ ಸಪೋರ್ಟ್, ಮಂತ್ರ, ದೇವರ ಆರಾಧನೆ, ಅನುಷ್ಠಾನಗಳಿಂದ ನೋಡಿ. ಹಿಂದೆ ಋಷಿಮುನಿಗಳು ಏನೇ ಯಾವ ರೀತಿ ಗೆಲ್ತಿದ್ರು, ಶಕ್ತಿ, ದೇವರ ಒಂದು ಶಕ್ತಿ ಒಲಿಮೆಯಿಂದ ಗೆಲ್ತಿದ್ರು. ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇವತ್ತಿನ ಪ್ರಪಂಚ ಮತ್ತು ಈಗಿನ ಮಕ್ಕಳು, ಈಗಿನ ಸಮಾಜದ ಇದೆಲ್ಲ ಅರ್ಥ ಮಾಡಿಕೊಂಡು ಮುಂದುವರೆದಿದ್ದೆ ಆದರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾದ್ರೆ ದೇವರ ಪೂಜೆ ಶಕ್ತಿ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಗುರುಜಿ? ನೋಡಿ, ನಮ್ಮ ಪ್ರಯತ್ನ ಎಷ್ಟಿರುತ್ತೆ ಅದಕ್ಕೆ ದೈವ ಬಲನೂ ಅಷ್ಟೇ ಇರುತ್ತೆ. ಅವರ ಜಾತಕದಲ್ಲಿ 5, 9ನೇ ಸ್ಥಾನ ಅಂತ ಹೇಳ್ತೀವಿ. 1, 5, 9 ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಆ ಪೂರ್ವ ಪುಣ್ಯ ಸ್ಥಾನ ಬಲ ಎಷ್ಟಿದೆ ಅನ್ನೋದು ಮಕ್ಕಳ ಮೇಲೆ ಗೊತ್ತಾಗುತ್ತೆ. ಆ ಮಕ್ಕಳ ಒಂದು ಸ್ಟಡಿ, ನೀವು 100 ಜನಕ್ಕೆ ಪಾಠ ಮಾಡ್ತಾರೆ ಗುರುಗಳು, ಅದರಲ್ಲಿ ರ್ಯಾಂಕ್ ಬರೋರು ಎಷ್ಟು ಜನ ಆಗಿರ್ತಾರೆ? 3 ರಿಂದ 5 ಜನ ಆಗಿರ್ತಾರೆ. ಅವ್ರು ಯಾಕೆ ಬಂದರು? ಅವ್ರ ಇನ್ವಾಲ್ವ್ಮೆಂಟ್ ನೋಡಿ. ಆ ಮಕ್ಕಳಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು. ಇಲ್ಲಿ ಎಜುಕೇಷನ್ 25% ಮನೆಯಲ್ಲಿ ಕಲಿಸಿದ್ರೆ 25% ಸ್ಕೂಲಲ್ಲಿ ಕಲಿತೆ, ಇನ್ನು 50% ಈ ಯೂನಿವರ್ಸಿಟಿಯಲ್ಲೇ ಕಲಿಬೇಕು ನಾವು. ಈ ಜಗತ್ತೇ ನಮಗೆ ಕಲಿಸ್ಕೊಡುತ್ತೆ. ಆದ್ದರಿಂದ ನಾವು ಸ್ಕೂಲಲ್ಲಿ ಹೇಳಿದ ಪಾಠಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಗ್ರಹಿಸಿಕೊಂಡು ತಿಳ್ಕೊಂಡು ಅರ್ಥ ಮಾಡಿಕೊಂಡ್ರೆ ನೋಡಿ, ಇಡೀ ಪುಸ್ತಕನೇ ನಿಮ್ಮ ಮೈಂಡಲ್ಲಿದ್ದರೆ ಕ್ವಶನ್ ಯಾವ್ದಾರು ಕೇಳಿ ಆರಾಮಾಗಿ ಆನ್ಸರ್ ಮಾಡ್ಬೋದು. ಆದ್ದರಿಂದ ನೀವು ಈ ರೀತಿ ನೀವು ವಿದ್ಯೆಯನ್ನು ಗ್ರಹಿಸಿಕೊಂಡು ನಿಮ್ಮ ಜ್ಞಾನವನ್ನು, ನಿಮ್ಮ ಪ್ರೆಸೆಂಟೇಷನ್ ನೋಡಿ. ಈ ಮುಖ್ಯ ಘಟ್ಟ ಅಂದರೆ ಇದು ಪ್ರೆಸೆಂಟೇಷನ್. ನಮಗೆ ಎಷ್ಟು ಓದಿದ್ದೇವೆ ಮುಖ್ಯ ಅಲ್ಲ, ನಾವು ಎಷ್ಟು ಸರಿಯಾಗಿ ಬರೆದಿದ್ದೇವೆ. ಮತ್ತು ಸರಿಯಾಗಿ ಗಾಬರಿಯಿಂದ ಏನೇನೋ ಬರೆದ್ಬಿಡೋದು, ಯಾವುದಕ್ಕೆ ಯಾವುದೇ ಆನ್ಸರ್ನ ಕ್ವಶನ್ಸ್ ಆನ್ಸರ್ ಮಾಡೋದು, ಈ ರೀತಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸರಿಯಾಗಿ ಫಸ್ಟ್ ಕ್ವಶನ್ಸ್ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನಿಧಾನವಾಗಿ ಆಲೋಚಿಸಿ ನಿಧಾನವಾಗಿ ಉತ್ತರವನ್ನು ಬರೆದು ಇವರು ಈ SSLC ಎಂಬ ಒಂದು ಮುಖ್ಯ ಘಟ್ಟವನ್ನು ಪಾರಾಗಿ ಎಲ್ಲರೂ ವಿದ್ಯಾರ್ಥಿಗಳು ಬರಲಿ ಎಂದು ಹಾರೈಸುತ್ತೇವೆ. SLC ಅನ್ನೋ ಯುದ್ಧವನ್ನ ಹೇಗೆ ನಿಭಾಯಿಸಿದ್ರೆ ಉತ್ತಮ ಗುರೂಜಿ ಮಕ್ಕಳು? ಇಲ್ಲಿವರೆಗೆ ಅದನ್ನೇ ಹೇಳಿದ್ವಿ. ಅದೇ ರೀತಿಯಾಗಿ ಮಕ್ಕಳಿಗೆ ಈಗ ತಂದೆ ತಾಯಿ ಸಪೋರ್ಟ್ ಮಾಡಬೇಕು. ಯಾವ ರೀತಿ ಸಪೋರ್ಟ್ ಅಂದರೆ, ಇಷ್ಟು ದಿವಸ ಮಾಡ್ಕೊಂಡು ಬಂದಾರೆ, ತಂದೆ ತಾಯಿ ಮಾಡಿದಕ್ಕೆ ಈ ಒಂದು ಹಂತಕ್ಕೆ ಬಂದಿದ್ದಾರೆ. ಸಪೋರ್ಟ್ ಅಂದರೆ ಏನು ಗೊತ್ತಾ? ಅದಕ್ಕೆ ದೇವರ ಶಕ್ತಿಯಿಂದ ಒಂದು ದೇವರ ಬಲವನ್ನು, ಶಕ್ತಿಯನ್ನು ಹೆಂಗೆ ತುಂಬಬೇಕು ಮಕ್ಕಳಿಗೆ, ಅವ್ರ ಪ್ರಯತ್ನ ಅವ್ರದ್ದಿದೆ. ತಂದೆ ತಾಯಿದು ಒಂದು ದೇವರ ಶಕ್ತಿ ಪ್ರಯತ್ನ ಅನ್ನೋದನ್ನು ಯಾವ ರೀತಿ ಮಾಡಬೇಕು. ಗುರುಗ್ರಹ ಮಂತ್ರ ಹೇಳೋಂಥದ್ದು, ಮತ್ತು ಬುಧಗ್ರಹ ಮಂತ್ರ ಹೇಳೋಂಥದ್ದು, ಮತ್ತು ವಿಶೇಷವಾದ ಮಂತ್ರವೊಂದು ಈ ಡಿಸ್ಪ್ಲೇಯಲ್ಲಿ ಕೊಡ್ತೇವೆ ನಿಮಗೆ. ಆ ಯಂತ್ರವನ್ನು ನೀವು ಬರ್ಕೊಂಡು ಬುಕ್ಕಲ್ಲಿ ಆಯಿತು ಒಂದು ಬಿಳಿ ಹಾಳೆಯಲ್ಲಿ ಬರ್ಕೊಂಡು ಅದನ್ನು ಪ್ರತಿನಿತ್ಯ ಪೂಜೆ ಮಾಡೋಂಥದ್ದು. ನೋಡಿ, 12/2 ಈ 12/2 ಗುರುವಾರ ಇದೆ. ಆ ಗುರುವಾರದಿಂದ ಆರಂಭ ಮಾಡಬೇಕು. ಮತ್ತು ಈ ರೀತಿ ಮಂತ್ರವನ್ನು ಬರ್ಕೊಂಡು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಈ ಗುರುಗ್ರಹ ಮಂತ್ರ ಬೀಜಾಕ್ಷರಿ ಮಂತ್ರವನ್ನು ತಂದೆ ತಾಯಿಗಳು ಮಕ್ಕಳ ಹೆಸರನ್ನು ಹೇಳಿ ಸಂಕಲ್ಪ ಮಾಡಿ ಮನೆ ದೇವರು ಅವ್ರ ಹೆಸರು ಹೇಳ್ಕೊಂಡು ಆರಂಭ ಮಾಡಿ ಮಕ್ಕಳಿಗೆ ಶಕ್ತಿಯಾಗಿ ತುಂಬಬೇಕು. ಶಕ್ತಿ ಮಕ್ಕಳು ಆದರೆ ಅವರು ಅನುಕೂಲ ಇದ್ದರೆ ಅವರೂ ಗುರುಗ್ರಹ ಮಂತ್ರ ಹೇಳೋಂಥದ್ದು, ಈ ಶಾರದಾ ಮಾತೆ ಮಂತ್ರ, ಗಣೇಶನ ಮಂತ್ರ, ಇವನ್ನೆಲ್ಲ ಒಂದೊಂದಾಗಿ ಹೇಳ್ಕೊಂಡು ಈ ಮಂತ್ರಗಳನ್ನು ಅನುಷ್ಠಾನಗಳನ್ನು ತಗೊಂಡು ಇವರು ಈ SLC ಅನ್ನು ಗೆದ್ದು ಬರಲಿ ಅಂತ ಹಾರೈಸುತ್ತೇವೆ. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಹೇಳೋ ಒಂದು ಗುರುವಾಣಿ ಅಥವಾ ಮಾರ್ಗದರ್ಶನ ಏನು ಗುರುಜಿ? ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಏನೇ ಇರಲಿ,
ಸರ್ವಶ್ರೇಷ್ಠ ಮಂತ್ರ ಆಗಿದ್ದೆ ಇದ್ರ ಯಾವುದಾದ್ರೂ ಇದ್ದರೆ ಗಾಯತ್ರಿ ಮಂತ್ರ ಆಗಿರ್ತದೆ. ಈ ಗಾಯತ್ರಿ ಮಂತ್ರವನ್ನು ಎಲ್ಲರೂ ಮಕ್ಕಳಾಗಲಿ 12 ನೋಡಿ 12ರಿಂದ 14ನೇ ವಯಸ್ಸು ಬಂದುಬಿಟ್ರೆ ಒಟ್ಟುಗಳು ಅಂತ ಹೇಳ್ತೀವಿ. ಅಲ್ಲಿ ಮಕ್ಕಳಿಗೆ ವಿದ್ಯಾ ಆರಂಭ ಆಯಿತು, ಒಂದು ಘಟ್ಟ ಆಯಿತು. ಗಾಯತ್ರಿ ಮಂತ್ರವನ್ನು ಓಂ ಭೂರ್ಭುವಸ್ವಃ ತಸ್ತವಿದುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯಃ ಯೋ ನ ಪ್ರಚೋದಯಾತ್. ಈ ಮಂತ್ರವನ್ನು ಗುರು ಉಪದೇಶದಿಂದ, ಇದೇ ಮಂತ್ರ ಉಪದೇಶ ಅಂತ ತಿಳ್ಕೊಂಡು ನೀವು ಸರಿಯಾಗಿ 21 ಬಾರಿ ಹೇಳ್ತಾ ಬಂದಿದ್ದೆ ಆದರೆ, ಮತ್ತು ಇದ್ರ ಜೊತೆಗೆ ತಂದೆ ತಾಯಂದಿರು ಒಂದು ಏನಾದರೂ ಅನುಕೂಲ ಆಗಲಿ ಮಕ್ಕಳಿಗೆ ಅಂತ ಆ ಗುರುವಾರ ದಿವಸ 12/2/2026 ಗುರುವಾರದಿಂದ ಒಂದು ಹಳದಿ ಬಟ್ಟೆಯಲ್ಲಿ 12 ನಾಯಿನ್ಗಳು ಕಾಯಿನ್ 5 ರೂಪಾಯಿ ಕಾಯಿನನ್ನು ಹಾಕಿ, ಮತ್ತು 2 ಅಡಿಕೆ ಬೆಟ್ಟೆ, 3 ಅರಿಶಿನ ಕೊನೆ, ಈ 3 ಇಟ್ಟು ಒಂದು ಸಂಕಲ್ಪ ಮಾಡ್ಕೋಬೇಕು. ಅವ್ರ ಮಕ್ಕಳ ಹೆಸರು ಹೇಳ್ಕೊಂಡು, ಮನೆ ದೇವರ ಹೆಸರು ಹೇಳ್ಕೊಂಡು, ಮಮ ಪುತ್ರ ವಿದ್ಯಾ ಕ್ಷೇತ್ರೆ ಅಭಿವೃದ್ಧ್ಯರ್ಥಂ ಅಂತ ಹೇಳ್ಕೊಂಡು ಅದನ್ನು ಕಟ್ಟಿಟ್ಟು ಮನೆ ದೇವರಿಗೆ ಹರಕೆ ಕಟ್ಟಬೇಕು. ಹರಕೆ ಕಟ್ಟಿಟ್ಟು ಈ 5 ವಾರ ಸಿಗುತ್ತೆ ನಿಮಗೆ. ಈ ಗುರುವಾರದಿಂದ 5 ವಾರಗಳ ಕಾಲ ಮಾಡಿಕೊಂಡು, ಮತ್ತು ಕಡಲೆ ಕಾಳನ್ನು ದಾನ ಮಾಡಬೇಕು. ಗುರುಪ್ರಿಯ ಯಾವುದು ಅಂದರೆ ಕಾಂಚನ ಅಂತ ಹೇಳ್ತೀವಿ. 12 ಕಾಯಿನ್ ಇಟ್ವಿ, 2 ಅಡಿಕೆ ಬೆಟ್ಟ ಇಟ್ವಿ, 3 ಅರಿಶಿನ ಕೊನೆ ಇಟ್ಟು ಅದನ್ನು ಪೂಜೆ ಮಾಡಿ ಇಡಬೇಕು ಮನೆ ದೇವ್ರ ಮುಂದೆ ಹರಕೆ ಕಟ್ಟಿ. 5 ವಾರ ವ್ರತ ಮಾಡಿಕೊಂಡು, ಮತ್ತು ಅರ್ಧ kg ಕಡಲೆಕಾಳನ್ನು ಪ್ರತಿ ವಾರ ಎತ್ತಿಡೋಂಥದ್ದು, 5 ರೂಪಾಯಿ ಕಾಯಿನ್ ಇಡೋಂಥದ್ದು. ಈ ರೀತಿ ಮಾಡಿ 5 ವಾರ ಅನುಷ್ಠಾನ ಮಾಡಿಕೊಂಡು ನಾವು ಒಂದು ಡಿಸ್ಪ್ಲೇ ಕೊಡ್ತೀವಿ ಮಂತ್ರದ ಮತ್ತು ಯಂತ್ರವನ್ನು. ಈ ಮಂತ್ರವನ್ನು ಹೇಳ್ಕೊಂಡು ಅನುಷ್ಠಾನ ಮಾಡಿದ್ದೆ ಆದರೆ ಮಕ್ಕಳಿಗೆ ನಿಮ್ಮ ಏನೋ ಒಂದು 70-80 ತೆಗಿತಿದ್ದಾರೆ ಅಂದರೆ ಇನ್ನೂ ಒಂದು 10-20% ಪ್ಲಸ್ ಆಗೋಂಥದ್ದು ಅನುಕೂಲತೆ ಆಗುತ್ತದೆ ದೇವರ ದೈವ ಅನುಗ್ರಹದಿಂದ. ನೋಡಿ, ಒಂದು ಲಕ್ ಅಂತೀವಿ ನಾವು, ಲಕ್ಕಿಂದ ಆ ಮನುಷ್ಯನ ಗೆಟನ್ ಆಗಿ ಬಂದ್ಬಿಡ್ತಾನೆ. ಆದ್ದರಿಂದ ಈ ಮಂತ್ರವನ್ನು ಹೇಳ್ಕೊಂಡು ಈ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೆ ಆದರೆ ನಿಮಗೆ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಬಯಸುತ್ತೇನೆ. 2025-26ನೇ ಸಾಲಿನ ಎಸ್ಎಲ್ಸಿ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಹೆಚ್ಚಿನ ಅಂಕಗಳನ್ನು ಪಡೆಯಲು ಇಲ್ಲಿದೆ ಸುಲಭ ಉಪಾಯ. ನಮ್ಮ ಗುರೂಜಿಯವರಿಂದ ಓಂ ದ್ರಾಂ ದ್ರೀಂ ಕ್ಲೀಂ ಬ್ಲೂಂ ಸಂ ಈ ಮಂತ್ರವನ್ನ 108 ಬಾರಿ ಹೇಳಿಕೊಳ್ಳಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಈ ಮಂತ್ರವನ್ನ 108 ಬಾರಿ ಹೇಳಿಕೊಳ್ಳಿ. ಮೇಲೆ ತಿಳಿಸಿರುವ ಮಂತ್ರ ಹಾಗೂ ಯಂತ್ರವನ್ನ ಜಪಿಸುವುದರಿಂದ ನೀವೇ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಿಕೊಳ್ಳಿ. ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗುರುಗಳಾದ ಶ್ರೀ ವಿದ್ವಾನ್ ಕುಮಾರಸ್ವಾಮಿ ಹಿರೇಮಠ MA ಆಚಾರ್ ಬೆಂಗಳೂರು ಇವರನ್ನ ಸಂಪರ್ಕಿಸಿ. 9138334299 9108334299. ಇಷ್ಟೊತ್ತು SLC ಮಕ್ಕಳಿಗೆ ಮಾರ್ಗದರ್ಶನವನ್ನ ಕೊಟ್ಟಂತ ನಮ್ಮ ಗುರೂಜಿಗಳಿಗೆ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಶಿವಾರ್ಪಣಮಸ್ತು.